ಶಾಲೆ ಮಕ್ಕಳ ಶಿಕ್ಷಣ ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ 3.5 ವರ್ಷಗಳಿಂದ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತಾ ಬಂದಿದ್ದೇವೆ. ನಮ್ಮ ಹೋರಾಟಕ್ಕೆ ಮಣಿದು ಹಿಂದಿನ ಸರ್ಕಾರ ಪ್ರವರ್ಗ 2D ಇರುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟು ಎಲ್ಲ ಲಿಂಗಾಯತರು ಅನುಕೂಲವಾಗುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟು ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿದೆ. ಅದು ನೀತಿ ಸಮಿತಿ ಕಾರಣಕ್ಕೋಸ್ಕರ ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಈ ಸರ್ಕಾರ ಬಂದ ಮೇಲೆ ಮೀಸಲಾತಿಗೋಸ್ಕರವಾಗಿ ಅನೇಕ ಬಾರಿ ನಾವು ಮನವಿ ಮಾಡಿಕೊಂಡು ಒಂದು ಸಭೆ ಕರೆದಿರ್ತೀವಿ. ಯಾವುದೇ ಸಭೆ ಕರೆದ ಕಾರಣಕ್ಕೆ ಹೋರಾಟವನ್ನು ಶುರು ಮಾಡಿದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಇಷ್ಟಲಿಂಗ ಪೂಜೆ ಹೋರಾಟ ಮಾಡಿದ್ರು. ಸರ್ಕಾರ ನಮಗೆ ಯಾವುದೇ ಕಾರಣಕ್ಕೂ ಗಮನ ಕೊಡಲಿಲ್ಲ. ಯಾವಾಗ ನಮ್ಮ ವಕೀಲರ ಮೂಲಕ ದೊಡ್ಡ ಹೋರಾಟವನ್ನು ಬೆಳಗಾವಿಯಲ್ಲಿ ಮಾಡಿದಾಗ ಆಗ ಮುಖ್ಯಮಂತ್ರಿ ಎಚ್ಚೆತ್ತುಕೊಂಡು ನಮಗೆ ಮೊನ್ನೆ ಮಾತುಕತೆ ಕರೆದಿದ್ದರು ಗೃಹ ಕಚೇರಿ ಕೃಷ್ಣಾದಲ್ಲಿ. ಸುಮಾರು 2 ತಾಸುಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ಮಾತುಕತೆ ಮಾಡಿದ ಮೇಲೆ ಅವರು ಚಿಗ್ಗಾವಿ, ಸೊಂಡೂರು, ಚನ್ನಪಟ್ಟಣದ ನೀತಿ ಸಮಿತಿ ನೆಪ ಹೇಳಿದ್ರು. ನೀತಿ ಸಮಿತಿ ಇದೆ, ಯಾವುದೋ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ಮನವಿ ಮಾಡ್ಕೊಂಡ್ವಿ. ಅವತ್ತಿನ ವೇದಿಕೆಯಲ್ಲಿ ಅವತ್ತು ಸಭೆಯೆಲ್ಲ ವಕೀಲರಿದ್ದರು, ಶಾಸಕರಾಗಿರ್ತಕ್ಕಂಥ ಬಸನಗೌಡರು, ಯರಣ ಕಡಾಡಿಯವರು, ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಇದ್ದರು. ಆ ವೇದಿಕೆಯಲ್ಲಿ ನಾವೆಲ್ಲ ಮನವಿ ಮಾಡಿಕೊಂಡಾಗ ಆಯಿತು, ನೀತಿ ಸಮಿತಿ ಮುಗಿದಲ್ಲ, ಈ ಮೀಸಲಾತಿ ಬಗೆಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಒಂದು ಸಮಯಾವಕಾಶ ನಿರ್ಧಾರ ಮಾಡಬೇಕು. ಯಾವುದೇ ಕಾರಣಕ್ಕೆ ನಾವು ಸಮಯ ಕೊಡಲ್ಲ ಅಂತ. ಕೊನೆಯ ಪಕ್ಷ ಹಿಂದಿನ ಸರ್ಕಾರ ಕೊಟ್ಟಿದ್ದು 2Dನಾದರೂ ಇಂಪ್ಲಿಮೆಂಟ್ ಮಾಡಿರಿ, ಅದನ್ನು ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಸದ್ಯಕ್ಕೆ ನೀತಿ ಸಮಿತಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಆಯಿತು. ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೊನೆ OBC ಆದರೂ ಶಿಫಾರಸು ಮಾಡಿರಿ ಅಂತ ನಾವೆಲ್ಲ ಮನವಿ ಮಾಡ್ಕೊಂಡ್ವಿ. ಅದಕ್ಕೆ ಯಾವುದೇ ಸ್ಪಷ್ಟತೆ ಬರಲಿಲ್ಲ. ಅವತ್ತೇ ನಾವೆಲ್ಲ ನಿರ್ಧಾರ ಮಾಡಿದ್ವಿ. ಮುಖ್ಯಮಂತ್ರಿಗಳ ಮಾತುಕತೆ ವಿಫಲವಾದ ಹಿನ್ನೆಲೆಯಲ್ಲಿ ಡಿಸೆಂಬರ್ 9ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ನಾವೆಲ್ಲ ಒಟ್ಟಿಗೆ ಹಾಕೋಣ, ವಕೀಲರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಸಭೆಗಳು ಫ್ಯಾಕ್ಟ್ರಿ ಆಗಿ ಒಟ್ಟಿಗೆ ಹಾಕಬೇಕು ಅಂತೇಳಿ ಒಂದು ಗಟ್ಟಿ ನಿರ್ಧಾರ ನಾವೆಲ್ಲ ಮಾಡಿದ್ವಿ. ಇವತ್ತು ರಾಜ್ಯ ಮಟ್ಟದ ಸಭೆ ಕರೆದ ಮೇಲೆ ಸಭೆಗೆ ಅನೇಕ ಚರ್ಚೆಗಳು ಶುರುವಾದವು. ಅನೇಕ ಚರ್ಚೆಗಳ ನಂತರದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ. ಏನು ಈಗಾಗಲೇ ಬಂದಿರೋಂಥ ಮಾಹಿತಿ ಪ್ರಕಾರ 9ನೇ ತಾರೀಕಿಂದ ಅಧಿವೇಶನ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ 10ನೇ ತಾರೀಕಿಗೆ ಅದನ್ನು ಮೊದಲನೇ ದಿನ ಸಂತಾಪ ಸೂಚಕ ಸಭೆ ಇರುತ್ತೆ, ಶಾಸಕರು ಬರ್ತಾರೆ ಅಂತ ಕೆಲವು ಮೊದಲು ಬಂದಿರ್ತಕ್ಕ ಪದ್ಧತಿ. ಆ ಕಾರಣಕ್ಕೋಸ್ಕರವಾಗಿ ಡಿಸೆಂಬರ್ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಎಲ್ಲ ನಮ್ಮ ಸಮಾಜ ಬಾಂಧವರು, ವಕೀಲರ ನೇತೃತ್ವ, ಇಡೀ ಪಂಚಮಸಾಲಿ ಸಮಾಜ ಎಲ್ಲ ಬಂಧುಗಳು ತಮ್ಮ ವಾಹನಗಳ ಮೂಲಕ ಬನ್ನಿ, ಟ್ರ್ಯಾಕ್ಟರ್ ಮೂಲಕವಾಗಿ ವಿಧಾನಸೌಧಕ್ಕೆ ಮುಗಿ ಹಾಕಲಿಕ್ಕೆ ತಾವೆಲ್ಲ ಸಿದ್ಧರಾಗಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ನಾನು ಒತ್ತಾಯ ಮಾಡ್ತೀನಿ. ಒಂದು ವೇಳೆ ಸರ್ಕಾರ ಅಧಿವೇಶನ ದಿನಾಂಕವನ್ನು ಏನಾದರೂ ಬದಲಾವಣೆ ಮಾಡಿದ್ದೇ ಆದರೆ ಯಾವ ದಿನಾಂಕದಲ್ಲಿ ಅಧಿವೇಶನ ಮಾಡ್ತಾರೋ ಅಧಿವೇಶನ ಶುರುವಾದಂಥ ದಿನಾಂಕದ 2ನೇ ದಿವಸಕ್ಕೆ ನೀವೆಲ್ಲರೂ ಬುದ್ಧಿ ಹಾಕಲಿಕ್ಕೆ ರೆಡಿಯಾಗಿ. ಈಗಿನ ಪ್ರಕಾರ ನಮ್ಮ ಜನಕ್ಕೆ ಒಂದು ಸಂದೇಶ ಏನಪ್ಪ ಅಂದರೆ ಈಗಿನ ಸರ್ಕಾರದ ಮಾಹಿತಿ ಪ್ರಕಾರ 9ನೇ ತಾರೀಕಿಗೆ ಶುರುವಾಗುತ್ತೆ. ಅದಕ್ಕೋಸ್ಕರವಾಗಿ